ದ್ವೇಷ ಭಾಷಣ ಬಿಲ್ ಇದನ್ನ ವಿಧಾನಸಭೆಯಲ್ಲಿ ಈ ಸರ್ಕಾರ ಮಂಡನೆ ಮಾಡಿದೆ. ಇದು ಕೇಸರಿ ಪಾಳೆಯವನ್ನ ನಿಗಿ ಕೆಂಡವಾಗುವಂತೆ ಮಾಡಿದೆ. ಇದರ ನಡುವೆ ಬೈರತಿ ಸುರೇಶ್ ಅವರ ಅದೊಂದು ಮಾತು ಕರಾವಳಿಗರು ಕೆರಳಿ ಕೆಂಡವಾಗಿದ್ದಾರೆ. ಹಾಗಾದ್ರೆ ಬೈರತಿ ಸುರೇಶ್ ಅವರು ಏನ್ ಹೇಳಿದ್ರು? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಜನ ಎದ್ದಿದ್ದೀರಪ್ಪ. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸರ್ಕಾರ ದ್ವೇಷ ಭಾಷಣಕ್ಕೆ ಮೂಗುದಾರ ಹಾಕೋಕೆ ಪಣ ತೊಟ್ಟಿದೆ. ದ್ವೇಷ ಭಾಷಣ ಮಾಡುವವರ ಬಾಯಿಗೆ ಬೀಗ ಹಾಕಲು ಸಮರ ಸಾರಿದೆ. ಇದಕ್ಕಾಗಿಯೇ ದ್ವೇಷ ಭಾಷಣ ಮಸೂದೆ ರಚಿಸಿ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿದೆ. ಆದರೆ ದ್ವೇಷದಿಂದಲೇ ಕೂಡ ಶುರುವಾಗಿಬಿಟ್ಟಿದೆ. ಕರಾವಳಿಯವರು ಬೆಂಕಿ ಹಚ್ಚೋರು ಎಂದ ಭೈರತಿ. ದ್ವೇಷದಿಂದ ಶುರುವಾಯಿತು ದ್ವೇಷ ಭಾಷಣ ಬಿಲ್ ಜಟಾಪಟಿ. ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಾಗ್ತೀರಾ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿಗೆ ಬೆಂಕಿ ಹಾಕಿದೆ, ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ಜನ ಎದ್ದಿದ್ದೀರಪ್ಪ. ನಿನ್ನೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಅಂಗೀಕಾರದ ವೇಳೆ ಹೈಡ್ರಾಮವೇ ನಡೆದು ಹೋಯಿತು. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು. ಈ ವೇಳೆ ಬಿಜೆಪಿಯ ಕರಾವಳಿ ಶಾಸಕರಿಗೆ ಸಚಿವ ಬೈರತಿ ಸುರೇಶ್ ನೀವು ಕರಾವಳಿಗೆ ಬೆಂಕಿ ಹಚ್ಚಿದವರು ಅನ್ನೋ ಮೂಲಕ ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ಜನ ಎದ್ದಿದ್ದೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗೋರೆ. ಅವ್ರ್ಯಾಕೆ 5 ಜನ ಅವ್ರ 5 ಜನ ಯಾಕೆ? ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಏನು ಬೆಂಕಿ ಹೆಚ್ಚೋರು ಅಂತ. ಕರಾವಳಿ ಬೆಂಕಿ ಇದು ಸರಿ ಇಲ್ಲ. ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸಚಿವ ಬೈರತಿ ಸುರೇಶ್ ಕ್ಷಮಾಪಣೆ ಕೇಳಬೇಕು. ಇದರಿಂದಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸುರೇಶ್ ಅವರು ಸಹ ಈ ಜಿಲ್ಲೆಯ ಜನರಿಗೆ ಕ್ಷಮೆಯನ್ನು ಯಾಚನೆ ಮಾಡಬೇಕು, ತಮ್ಮ ಮಾತನ್ನು ವಾಪಸ್ ಪಡೆಯಬೇಕು. ಸ್ಪೀಕರ್ ಅವರು ಮಾಡಿದ ತಪ್ಪಿಗೆ ಖಂಡಿತವಾಗಿಯೂ ಜನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ. ಕರಾವಳಿ ದ್ವೇಷಿಸಿದ ಭೈರತಿ ಮೇಲೆ ಎಫ್ಐಆರ್ ಹಾಕ್ತೀರಾ? ಈ ರೀತಿ ದ್ವೇಷದ ವಾತಾವರಣವನ್ನು ಕಟ್ಟಿಹಾಕಿದಂತ ಬೈರತಿ ಸುರೇಶ್ ಮೇಲೆ ನೀವೇನು ಎಫ್ಐಆರ್ ಮಾಡಬೇಕಾ? ಸಚಿವ ಬೈರತಿ ಸುರೇಶ್ ಮಾತು ಸರಿಯಲ್ಲ. ಯಾಕಂದ್ರೆ ಲೂಸ್ ಟಾಕಿಂಗ್ ಮಾಡಬಾರದು. ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಸದನದ ಒಳಗಡೆ ಅದನ್ನ ತೆಗೆದುಹಾಕಿದ್ದೀನಿ ಅಂತ ಹೇಳಿದ ತಕ್ಷಣ ಮುಗಿಲಿಲ್ಲ. ಭೈರತಿಯಿಂದ ಕರಾವಳಿ ಜನರಿಗೆ ಅಪಮಾನ. ಅಲ್ಲಿ ಬೆಂಕಿ ಹಚ್ಚಿ ಇತ್ತು, ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂತವರು ಬೈರತಿ ಸುರೇಶ್ ಅವರು. ಅದೇನೇ ಇರಲಿ, ಒಂದು ಕಡೆಗೆ ದ್ವೇಷ ಭಾಷಣಕ್ಕೆ ಸರ್ಕಾರ ಮೂಗುದಾರ ಹಾಕಲು ಹೊರಟಿದ್ರೆ, ಇತ್ತ ಸಚಿವ ಬೈರತಿ ಸುರೇಶ್ ದ್ವೇಷದ ಕಿಡಿಯನ್ನು ಹೊತ್ತಿಸಿರುವುದು ಮಾತ್ರ ವಿಪರ್ಯಾಸ. ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಾಗ್ತೀರಾ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ದ್ವೇಷ ಭಾಷಣ ಬಿಲ್ ಇದನ್ನ ವಿಧಾನಸಭೆಯಲ್ಲಿ ಈ ಸರ್ಕಾರ ಮಂಡನೆ ಮಾಡಿದೆ. ಇದು ಕೇಸರಿ ಪಾಳೆಯವನ್ನ ನಿಗಿ ಕೆಂಡವಾಗುವಂತೆ ಮಾಡಿದೆ. ಇದರ ನಡುವೆ ಬೈರತಿ ಸುರೇಶ್ ಅವರ ಅದೊಂದು ಮಾತು ಕರಾವಳಿಗರು ಕೆರಳಿ ಕೆಂಡವಾಗಿದ್ದಾರೆ. ಹಾಗಾದ್ರೆ ಬೈರತಿ ಸುರೇಶ್ ಅವರು ಏನ್ ಹೇಳಿದ್ರು? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಜನ ಎದ್ದಿದ್ದೀರಪ್ಪ. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸರ್ಕಾರ ದ್ವೇಷ ಭಾಷಣಕ್ಕೆ ಮೂಗುದಾರ ಹಾಕೋಕೆ ಪಣ ತೊಟ್ಟಿದೆ. ದ್ವೇಷ ಭಾಷಣ ಮಾಡುವವರ ಬಾಯಿಗೆ ಬೀಗ ಹಾಕಲು ಸಮರ ಸಾರಿದೆ. ಇದಕ್ಕಾಗಿಯೇ ದ್ವೇಷ ಭಾಷಣ ಮಸೂದೆ ರಚಿಸಿ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿದೆ. ಆದರೆ ದ್ವೇಷದಿಂದಲೇ ಕೂಡ ಶುರುವಾಗಿಬಿಟ್ಟಿದೆ. ಕರಾವಳಿಯವರು ಬೆಂಕಿ ಹಚ್ಚೋರು ಎಂದ ಭೈರತಿ.
ದ್ವೇಷದಿಂದ ಶುರುವಾಯಿತು ದ್ವೇಷ ಭಾಷಣ ಬಿಲ್ ಜಟಾಪಟಿ. ನಿಮ್ಮ ವಿರುದ್ಧ ಎಲ್ಲರಿಗೂ ಕಟ್ಟಾಗ್ತೀರಾ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ದೀರಪ್ಪ. ನಿನ್ನೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಅಂಗೀಕಾರದ ವೇಳೆ ಹೈಡ್ರಾಮವೇ ನಡೆದು ಹೋಯಿತು. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು. ಈ ವೇಳೆ ಬಿಜೆಪಿಯ ಕರಾವಳಿ ಶಾಸಕರಿಗೆ ಸಚಿವ ಬೈರತಿ ಸುರೇಶ್ ನೀವು ಕರಾವಳಿಗೆ ಬೆಂಕಿ ಹಚ್ಚಿದವರು ಅನ್ನೋ ಮೂಲಕ ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ದೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ ಅವ್ರ 5 ಜನ ಯಾಕೆ ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಏನು ಬೆಂಕಿ ಹೆಚ್ಚೋರು ಅಂತ. ಕರಾವಳಿ ಬೆಂಕಿ ಇದು ಸರಿ ಇಲ್ಲ, ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸಚಿವ ಬೈರತಿ ಸುರೇಶ್ ಕ್ಷಮಾಪಣೆ ಕೇಳಬೇಕು. ಅದರಿಂದಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸುರೇಶ್ ಅವರು ಸಹ ಈ ಜಿಲ್ಲೆಯ ಜನರಿಗೆ ಕ್ಷಮೆಯನ್ನು ಯಾಚನೆ ಮಾಡಬೇಕು, ತಮ್ಮ ಮಾತನ್ನು ವಾಪಸ್ ಪಡಿಬೇಕು. ಸ್ಪೀಕರ್ ಅವರು ಮಾಡಿದ ತಪ್ಪಿಗೆ ಖಂಡಿತವಾಗಿಯೂ ಜನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ. ಕರಾವಳಿ ದ್ವೇಷಿಸಿದ ಬೈರತಿ ಮೇಲೆ ಎಫ್ಐಆರ್ ಹಾಕ್ತೀರಾ? ಈ ರೀತಿ ದ್ವೇಷದ ವಾತಾವರಣವನ್ನು ಕಟ್ಟಿಹಾಕಿದಂತ ಬೈರತಿ ಸುರೇಶ್ ಮೇಲೆ ನೀವೇನು ಎಫ್ಐಆರ್ ಮಾಡಬೇಕಾ? ಸಚಿವ ಬೈರತಿ ಸುರೇಶ್ ಮಾತು ಸರಿಯಲ್ಲ. ಯಾಕಂದ್ರೆ ಲೂಸ್ ಟಾಕಿಂಗ್ ಮಾಡಬಾರದು. ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಸದನದ ಒಳಗಡೆ ಅದನ್ನ ತೆಗೆದುಹಾಕಿದ್ದೀನಿ ಅಂತ ಹೇಳಿದ ತಕ್ಷಣ ಮುಗಿಲಿಲ್ಲ. ಬೈರತಿಯಿಂದ ಕರಾವಳಿ ಜನರಿಗೆ ಅಪಮಾನ. ಅಲ್ಲಿ ಬೆಂಕಿ ಹಚ್ಚಿ ಇತ್ತು ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂತವರು ಬೈರತಿ ಸುರೇಶ್ ಅವರು. ಅದೇನೇ ಇರಲಿ, ಒಂದು ಕಡೆಗೆ ದ್ವೇಷ ಭಾಷಣಕ್ಕೆ ಸರ್ಕಾರ ಮೂಗುದಾರ ಹಾಕಲು ಹೊರಟಿದ್ರೆ, ಇತ್ತ ಸಚಿವ ಬೈರತಿ ಸುರೇಶ್ ದ್ವೇಷದ ಕಿಡಿಯನ್ನು ಹೊತ್ತಿಸಿರುವುದು ಮಾತ್ರ ವಿಪರ್ಯಾಸ. ನಿಮ್ಮ ವಿರುದ್ಧ ಎಲ್ಲರಿಗೂ ಕಟ್ಟಾಗ್ತೀರಾ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ದ್ವೇಷ ಭಾಷಣ ಬಿಲ್ ಇದನ್ನ ವಿಧಾನಸಭೆಯಲ್ಲಿ ಈ ಸರ್ಕಾರ ಮಂಡನೆ ಮಾಡಿದೆ. ಇದು ಕೇಸರಿ ಪಾಳೆಯವನ್ನ ನಿಗಿ ಕೆಂಡವಾಗುವಂತೆ ಮಾಡಿದೆ. ಇದರ ನಡುವೆ ಬೈರತಿ ಸುರೇಶ್ ಅವರ ಅದೊಂದು ಮಾತು ಕರಾವಳಿಗರು ಕೆರಳಿ ಕೆಂಡವಾಗಿದ್ದಾರೆ. ಹಾಗಾದ್ರೆ ಬೈರತಿ ಸುರೇಶ್ ಅವರು ಏನ್ ಹೇಳಿದ್ರು? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಮುಂಚೆ 5 ಜನ ಎದ್ದಿದ್ದೀರಪ್ಪ. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸರ್ಕಾರ ದ್ವೇಷ ಭಾಷಣಕ್ಕೆ ಮೂಗುದಾರ ಹಾಕೋಕೆ ಪಣ ತೊಟ್ಟಿದೆ. ದ್ವೇಷ ಭಾಷಣ ಮಾಡುವವರ ಬಾಯಿಗೆ ಬೀಗ ಹಾಕಲು ಸಮರಸ್ತಾ ಇದೆ. ಇದಕ್ಕಾಗಿಯೇ ದ್ವೇಷ ಭಾಷಣ ಮಸೂದೆ ರಚಿಸಿ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿದೆ. ಆದರೆ ದ್ವೇಷದಿಂದಲೇ ಕೂಡ ಶುರುವಾಗಿ ಬಿಟ್ಟಿದೆ. ಕರಾವಳಿಯವರು ಬೆಂಕಿ ಹಚ್ಚೋರು ಎಂದ ಬೈರತಿ. ದ್ವೇಷದಿಂದ ಶುರುವಾಯಿತು ದ್ವೇಷ ಭಾಷಣ ಬಿಲ್ ಜಟಾಪಟಿ. ನಿಮ್ಮ ವಿರುದ್ಧ ಎಲ್ಲರಿಗೂ ಕಟ್ಟಾಗ್ತೀರಾ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ದೀರಪ್ಪ. ನಿನ್ನೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಅಂಗೀಕಾರದ ವೇಳೆ ಹೈಡ್ರಾಮವೇ ನಡೆದು ಹೋಯಿತು. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು. ಈ ವೇಳೆ ಬಿಜೆಪಿಯ ಕರಾವಳಿ ಶಾಸಕರಿಗೆ ಸಚಿವ ಬೈರತಿ ಸುರೇಶ್ ನೀವು ಕರಾವಳಿಗೆ ಬೆಂಕಿ ಹಚ್ಚಿದವರು ಅನ್ನೋ ಮೂಲಕ ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ದೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ ಅವ್ರ 5 ಜನ ಯಾಕೆ ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಏನು ಬೆಂಕಿ ಹೆಚ್ಚೋರು ಅಂತ. ಕರಾವಳಿ ಬೆಂಕಿ ಇದು ಸರಿ ಇಲ್ಲ, ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ.
ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸಚಿವ ಭೈರತಿ ಸುರೇಶ್ ಕ್ಷಮಾಪಣೆ ಕೇಳಬೇಕು. ಅದರಿಂದಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸುರೇಶ್ ಅವರು ಸಹ ಈ ಜಿಲ್ಲೆಯ ಜನರಿಗೆ ಕ್ಷಮೆಯನ್ನು ಯಾಚನೆ ಮಾಡಬೇಕು, ತಮ್ಮ ಮಾತನ್ನು ವಾಪಸ್ ಪಡಿಬೇಕು. ಸ್ಪೀಕರ್ ಅವರು ಮಾಡಿದ ತಪ್ಪಿಗೆ ಖಂಡಿತವಾಗಿಯೂ ಜನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ. ಕರಾವಳಿ ದ್ವೇಷಿಸಿದ ಭೈರತಿ ಮೇಲೆ ಎಫ್ಐಆರ್ ಹಾಕ್ತೀರಾ? ಈ ರೀತಿ ದ್ವೇಷದ ವಾತಾವರಣವನ್ನು ಕಟ್ಟಿಹಾಕಿದಂತ ಭೈರತಿ ಸುರೇಶ್ ಮೇಲೆ ನೀವೇನು ಎಫ್ಐಆರ್ ಮಾಡಬೇಕಾ? ಸಚಿವ ಭೈರತಿ ಸುರೇಶ್ ಮಾತು ಸರಿಯಲ್ಲ. ಯಾಕಂದ್ರೆ ಲೂಸ್ ಟಾಕಿಂಗ್ ಮಾಡಬಾರದು. ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಸದನದ ಒಳಗಡೆ ಅದನ್ನ ತೆಗೆದುಹಾಕಿದ್ದೀನಿ ಅಂತ ಹೇಳಿದ ತಕ್ಷಣ ಮುಗಿಲಿಲ್ಲ. ಭೈರತಿಯಿಂದ ಕರಾವಳಿ ಜನರಿಗೆ ಅಪಮಾನ. ಅಲ್ಲೇ ಬೆಂಕಿ ಹಚ್ಚಿ ಇತ್ತು ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂತವರು ಭೈರತಿ ಸುರೇಶ್ ಅವರು. ಅದೇನೇ ಇರಲಿ, ಒಂದು ಕಡೆಗೆ ದ್ವೇಷ ಭಾಷಣಕ್ಕೆ ಸರ್ಕಾರ ಮೂಗುದಾರ ಹಾಕಲು ಹೊರಟಿದ್ರೆ, ಇತ್ತ ಸಚಿವ ಭೈರತಿ ಸುರೇಶ್ ದ್ವೇಷದ ಕಿಡಿಯನ್ನು ಹೊತ್ತಿಸಿರುವುದು ಮಾತ್ರ ವಿಪರ್ಯಾಸ. ಎಲ್ಲರಿಗೂ ಕಟ್ಟಾಗ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ